ವಿಲಕ್ಕನ್ನೂರ್ನಲ್ಲಿ ನಡೆದ ಪರಮಪ್ರಸಾದದ ಪವಾಡಕ್ಕೆ ವ್ಯಾಟಿಕನ್ನ ಅನುಮೋದನೆ. ತಲಶ್ಶೇರಿ ಮಹಾಧರ್ಮ ಪ್ರಾಂತೀಯದ ವಿಲಕ್ಕನ್ನೂರ್ ಕ್ರೈಸ್ಟ್ ದಿ ಕಿಂಗ್ ದೇವಾಲಯದಲ್ಲಿ 2013 ನವೆಂಬರ್ 15ರಂದು ನಡೆದ ಪರಮಪ್ರಸಾದದ ಪವಾಡಕ್ಕೆ ವ್ಯಾಟಿಕನ್ನ ಅನುಮೋದನೆ ದೊರೆತಿದೆ. ಅಂದು ಬೆಳಿಗ್ಗೆ ಧರ್ಮಕೇಂದ್ರದ ಗುರುವಂದನೀಯ ಫಾದರ್ ಥಾಮಸ್ ಪತಿಕಲ್ ಅರ್ಪಿಸಿದ ಪವಿತ್ರ ಬಲಿಪೂಜೆಯ ಸಮಯದಲ್ಲಿ ಪವಿತ್ರ ಪರಮಪ್ರಸಾದದ ಮೇಲೆ ಯೇಸುವಿನ ಮುಖ ಕಾಣಿಸಿಕೊಂಡ ಅಸಾಧಾರಣ ಘಟನೆ ಸಂಭವಿಸಿತು. ಪವಿತ್ರ ಬಲಿಪೂಜೆಯ ಸಮಯದಲ್ಲಿ ಎಪಿಕ್ಲೇಸಿಸ್ ಪ್ರಾರ್ಥನೆಯ ವೇಳೆ ಪರಮಪ್ರಸಾದದ ಮಧ್ಯದಲ್ಲಿ ಒಂದು ಗುರುತು ಕಾಣಿಸಿಕೊಂಡಿತು ಮತ್ತು ಬಹಳ ಬೇಗನೆ ಯೇಸುವಿನ ಮುಖದ ಚಿತ್ರ ಸ್ಪಷ್ಟವಾಯಿತು. ಧರ್ಮಕೇಂದ್ರದ ಗುರುಗಳು ಪರಮಪ್ರಸಾದವನ್ನು ಪ್ರಭಾವಳಿಯಲ್ಲಿ ಇರಿಸಿ ಪವಿತ್ರ ಬಲಿಪೂಜೆಯನ್ನು ಪೂರ್ಣಗೊಳಿಸಿದರು. ಸಾಮೂಹಿಕ ಆರಾಧನೆಯ ನಂತರ ಧರ್ಮಗುರುಗಳು ಪವಿತ್ರ ಬಲಿಪೂಜೆಯಲ್ಲಿ ಭಾಗವಹಿಸಿದ್ದ ದೈವಜನತೆಗೆ ಈ ಪರಮಪ್ರಸಾದವನ್ನು ತೋರಿಸಿದರು ಮತ್ತು ಪವಾಡ ಸದೃಶ ಚಿತ್ರವಿರುವ ಪರಮಪ್ರಸಾದವನ್ನು ಆರಾಧನೆಗಾಗಿ ಪ್ರಭಾವಳಿಯಲ್ಲಿ ಇರಿಸಿದರು. ಸಾವಿರಾರು ಜನರು ಪರಮಪ್ರಸಾದವನ್ನು ನೋಡಲು ದೇವಾಲಯಕ್ಕೆ ಬರಲಾರಂಭಿಸಿದರು. ಆಗಿನ ಮಹಾಧರ್ಮಾಧ್ಯಕ್ಷರಾಗಿದ್ದ ಅತಿ ವಂದನೀಯ ಮಾರ್ ಜಾರ್ಜ್ ವಲಿಯಮಟ್ಟಂ ಅವರ ಸೂಚನೆಯ ಮೇರೆಗೆ ಪರಮಪ್ರಸಾದವನ್ನು 2013 ನವೆಂಬರ್ 17ರಂದು ತಲಶ್ಶೇರಿ ಮಹಾಧರ್ಮಾಧ್ಯಕ್ಷರ ನಿವಾಸಕ್ಕೆ ಸಾಗಾಣಿಸಲಾಯಿತು ಮತ್ತು ಅದನ್ನು ರಹಸ್ಯವಾಗಿ ಇಡಲಾಯಿತು. ಈ ವಿದ್ಯಮಾನವನ್ನು ಸಿರೋ-ಮಲಬಾರ್ ಸಭೆಯ ಆಗಿನ ಮೇಜರ್ ಆರ್ಚ್ ಬಿಷಪ್ ಕಾರ್ಡಿನಲ್ ಮಾರ್ ಜಾರ್ಜ್ ಅಲಾಂಚೇರಿ ಅವರಿಗೆ ವರದಿ ಮಾಡಲಾಯಿತು. ಮೇಜರ್ ಆರ್ಚ್ ಬಿಷಪ್ ಅತಿವಂದನೀಯ ಮಾರ್ ಜೋಸೆಫ್ ಕಲ್ಲಾರಂಗಾಟ್, ಮಾರ್ ಜಾರ್ಜ್ ನ್ಯರಲಕ್ಕಾಟ್ ಮತ್ತು ಮಾರ್ ಜೋಸೆಫ್ ಅರುಮಚಾಡಾತ್ ಅವರನ್ನು ಒಳಗೊಂಡ ಸಿರೋ-ಮಲಬಾರ್ ಚರ್ಚಿನ ವಿಶ್ವಾಸದ ಕ್ರಿಯಾ ಸಮಿತಿಗೆ ಈ ವಿದ್ಯಮಾನವನ್ನು ಅಧ್ಯಯನ ಮಾಡುವ ಜವಾಬ್ದಾರಿಯನ್ನು ವಹಿಸಿದರು. ಸಿರೋ-ಮಲಬಾರ್ ಚರ್ಚಿನ ವಿಶ್ವಾಸದ ಕ್ರಿಯಾ ಸಮಿತಿಯು ನಂತರ ಮಾನ್ಸಿಂಜೋರ್ ಮ್ಯಾಥ್ಯೂ ವೆಲ್ಲಾನಿಕಲ್, ವಂದನೀಯ ಡಾಕ್ಟರ್ ಜೋಸ್ ಪಲಕ್ಕಿ ಎಂಎಸ್ಟಿ, ವಂದನೀಯ ಡಾಕ್ಟರ್ ಸಿಬಿ ಪುಳಿಕಲ್, ವಂದನೀಯ ಡಾಕ್ಟರ್ ಜೋಸೆಫ್ ಪಂಪ್ಲಾನಿ, ರೆವರೆಂಡ್ ಡಾಕ್ಟರ್ ಥಾಮಸ್ ಮೇಲ್ವೆಟ್ಟಂ ಮತ್ತು ರೆವರೆಂಡ್ ಡಾಕ್ಟರ್ ಜಾರ್ಜ್ ಕುಡಿಲಿಲ್ ಅವರನ್ನು ಒಳಗೊಂಡ ತಜ್ಞರ ಸಮಿತಿಗೆ ವಿದ್ಯಮಾನವನ್ನು ಆಳವಾಗಿ ಅಧ್ಯಯನ ಮಾಡಿ ವರದಿ ಸಲ್ಲಿಸುವ ಜವಾಬ್ದಾರಿಯನ್ನು ನೀಡಿತು. ತಜ್ಞರ ಸಮಿತಿಯು ಅಧ್ಯಯನವನ್ನು ನಡೆಸಿ 2013 ಡಿಸೆಂಬರ್ 21ರಂದು ತಮ್ಮ ವರದಿಯನ್ನು ಸಲ್ಲಿಸಿತು. ಪರಮಪ್ರಸಾದವನ್ನು ಆರ್ಚ್ ಬಿಷಪ್ ಹೌಸ್ನ ಚಾಪೆಲ್ನಲ್ಲಿ ರಹಸ್ಯವಾಗಿ ಇಡುವುದು ಮುಂದುವರೆಯಿತು. ಅತಿವಂದನೀಯ ಮಾರ್ ಜಾರ್ಜ್ ನ್ಯರಲಕ್ಕಾಟ್ ಅವರು ಆಗಿನ ಸಹಾಯಕ ಧರ್ಮಾಧ್ಯಕ್ಷರಾಗಿದ್ದ ಮತ್ತು ಸಿಬಿಸಿಐ ವಿಶ್ವಾಸದ ಕ್ರಿಯಾ ಸಮಿತಿಯ ಸದಸ್ಯರಾಗಿದ್ದ ವಂದನೀಯ ಮಾರ್ ಅವರಿಗೆ ಈ ವಿಷಯದ ಕುರಿತು ಅಧ್ಯಯನವನ್ನು ಮುಂದುವರಿಸಲು ಸೂಚಿಸಿದರು. ಮಹಾಧರ್ಮಾಧ್ಯಕ್ಷರ ನಿವಾಸದಲ್ಲಿ 5 ವರ್ಷಗಳ ಕಾಲ ಇರಿಸಲಾಗಿದ್ದ ಪರಮಪ್ರಸಾದವನ್ನು 2018 ಆಗಸ್ಟ್ 22ರಂದು ವಿಲಕ್ಕನ್ನೂರಿನ ದೇವಾಲಯಕ್ಕೆ ಹಿಂತಿರುಗಿಸಲಾಯಿತು. ಅತಿ ವಂದನೀಯ ಮಾರ್ ಜಾರ್ಜ್ ನ್ಯರಲಕ್ಕಾಟ್ ಅವರು ನಿರ್ದಿಷ್ಟ ಸೂಚನೆಗಳನ್ನು ಒಳಗೊಂಡ ತೀರ್ಪು ಪ್ರಕಟಿಸಿದರು ಮತ್ತು ಈ ಪವಾಡ ಸದೃಶ ವಿದ್ಯಮಾನದ ಅಧಿಕೃತ ದೃಢೀಕರಣವು ವ್ಯಾಟಿಕನ್ನ ವಿಶ್ವಾಸದ ಕ್ರಿಯಾ ಸಮಿತಿಯಿಂದ ಬರಬೇಕು ಎಂದು ಜನರಿಗೆ ತಿಳಿಸಿದರು. 2018ರಲ್ಲಿ ರೋಮ್ನಲ್ಲಿರುವ ವಿಶ್ವಾಸದ ಕ್ರಿಯಾ ಸಮಿತಿಯ ಸೂಚನೆಗಳ ಮೇರೆಗೆ ಭಾರತದಲ್ಲಿರುವ ಅಪೋಸ್ಟೋಲಿಕ್ ನುನ್ಸಿಯೋ ಮೂಲಕ ಪರಮಪ್ರಸಾದವನ್ನು ಹೆಚ್ಚಿನ ಅಧ್ಯಯನಗಳಿಗಾಗಿ ರೋಮ್ಗೆ ಕಳುಹಿಸಲಾಯಿತು. 2023 ಆಗಸ್ಟ್ನಲ್ಲಿ ಮಹಾಧರ್ಮ ಪ್ರಾಂತೀಯದ ಮಹಾಧರ್ಮಾಧ್ಯಕ್ಷರಾಗಿದ್ದ ಅತಿವಂದನೀಯ ಮಾರ್ ಜೋಸೆಫ್ ಪಂಪ್ಲಾನಿಯವರು ಈ ಪವಾಡ ಸದೃಶ ವಿದ್ಯಮಾನದ ಅಧ್ಯಯನದ ವಿವರಗಳನ್ನು ಕೇಳಲು ವಿಶ್ವಾಸದ ಕ್ರಿಯಾ ಸಮಿತಿಯ ಪ್ರಿಫೆಕ್ಟ್ ಕಾರ್ಡಿನಲ್ ಲೂಯಿಸ್ ಫ್ರಾನ್ಸಿಸ್ಕೋ ಲಡಾರಿಯಾ ಫೆರೇರ್ ಅವರಿಗೆ ಪತ್ರ ಬರೆದರು. 2023 ಸೆಪ್ಟೆಂಬರ್ 21ರಂದು ವಿಶ್ವಾಸದ ಕ್ರಿಯಾ ಸಮಿತಿಯಿಂದ ಅಪೋಸ್ಟೋಲಿಕ್ ನುನ್ಸಿಯೋ ಮೂಲಕ ಉತ್ತರ ಸ್ವೀಕರಿಸಲಾಯಿತು. ರೋಮ್ನಿಂದ ಬಂದ ಪತ್ರದಲ್ಲಿ ಪರಮಪ್ರಸಾದದ ಪವಾಡ ಸದೃಶ ವಿದ್ಯಮಾನದ ಕುರಿತು ಹೆಚ್ಚಿನ ವೈಜ್ಞಾನಿಕ ಅಧ್ಯಯನಗಳನ್ನು ನಡೆಸುವ ಸಲಹೆಯಿತ್ತು. 2024 ಜನವರಿ 15ರಂದು ಹೆಚ್ಚಿನ ಅಧ್ಯಯನಗಳಿಗಾಗಿ ಪರಮಪ್ರಸಾದವನ್ನು ದೆಹಲಿಯಲ್ಲಿನ ಅಪೋಸ್ಟೋಲಿಕ್ ನುನ್ಸಿಯೋಯಿಂದ ಹಿಂಪಡೆಯಲಾಯಿತು ಮತ್ತು ತಲಶ್ಶೇರಿ ಮಹಾಧರ್ಮ ಪ್ರಾಂತೀಯದ ಕೇಂದ್ರಕ್ಕೆ ತರಲಾಯಿತು.
ರೋಮ್ ಸೂಚಿಸಿದ ಹೆಚ್ಚಿನ ವೈಜ್ಞಾನಿಕ ಅಧ್ಯಯನಗಳಿಗೆ ಅಗತ್ಯವಿರುವ ಸೌಲಭ್ಯಗಳು ಭಾರತದಲ್ಲಿ ಲಭ್ಯವಿದ್ದರಿಂದ ಪರಮಪ್ರಸಾದವನ್ನು ಮಹಾಧರ್ಮ ಪ್ರಾಂತ್ಯಕ್ಕೆ ಹಿಂತಿರುಗಿಸಲಾಯಿತು. ವೈಜ್ಞಾನಿಕ ಪರೀಕ್ಷೆಗಾಗಿ ವಿಶ್ವಾಸದ ಕ್ರಿಯಾ ಸಮಿತಿಯು 3 ಪ್ರಾಯೋಗಿಕ ಅಧ್ಯಯನಗಳನ್ನು ಸೂಚಿಸಿತು. ಫೋರಿಯರ್ ಟ್ರಾನ್ಸ್ಫಾರ್ಮ್ ಇನ್ಫ್ರಾರೆಡ್ ಸ್ಪೆಕ್ಟ್ರೋಸ್ಕೋಪಿ ಅನಾಲಿಸಿಸ್ FTIR ವಿಶ್ಲೇಷಣೆ, HPLC- ಹೈ ಪರ್ಫಾರ್ಮೆನ್ಸ್ ಲಿಕ್ವಿಡ್ ಕ್ರೊಮ್ಯಾಟೋಗ್ರಫಿ ಮತ್ತು ಮಾಸ್ ಸ್ಪೆಕ್ಟ್ರೋಮೆಟ್ರಿ. ಈ ಅಧ್ಯಯನಗಳಿಗೆ ಅಗತ್ಯವಿರುವ ಆಧುನಿಕ ಉಪಕರಣಗಳು ಬೆಂಗಳೂರಿನ ಕ್ರೈಸ್ಟ್ ವಿಶ್ವವಿದ್ಯಾಲಯದಲ್ಲಿ ಲಭ್ಯವಿದ್ದ ಕಾರಣ ವಿಶ್ವಾಸದ ಕ್ರಿಯಾ ಸಮಿತಿಯ ಅನುಮತಿಯೊಂದಿಗೆ ಬೆಂಗಳೂರಿನ ಕ್ರೈಸ್ಟ್ ವಿಶ್ವವಿದ್ಯಾಲಯದ ಪ್ರಯೋಗಾಲಯದಲ್ಲಿ ಅಧ್ಯಯನಗಳನ್ನು ನಡೆಸಲಾಯಿತು. ವಿಶ್ವಾಸದ ಕ್ರಿಯಾ ಸಮಿತಿಯ ಸೂಚನೆಗಳ ಪ್ರಕಾರ ವೈಜ್ಞಾನಿಕ ಅಧ್ಯಯನಗಳು ಮತ್ತು ಪ್ರಯೋಗಗಳನ್ನು ನಡೆಸಲು ವಿಜ್ಞಾನಿಗಳ ಸಮಿತಿಯನ್ನು ನೇಮಿಸಲಾಯಿತು. 2024 ಜನವರಿ 23ರಂದು ಹೆಚ್ಚಿನ ಅಧ್ಯಯನಗಳಿಗಾಗಿ ಪರಮಪ್ರಸಾದವನ್ನು ಬೆಂಗಳೂರಿನ ಕ್ರೈಸ್ಟ್ ವಿಶ್ವವಿದ್ಯಾಲಯಕ್ಕೆ ತಲುಪಿಸಲಾಯಿತು. ಡಾಕ್ಟರ್ ಜ್ಯೋತಿಸ್ ದೇವಸ್ಯ, ರಿಸರ್ಚ್ ವಿಂಗ್ ಕಾಮನ್ ಇನ್ಸ್ಟ್ರುಮೆಂಟೇಷನ್ ಲ್ಯಾಬ್, ಕ್ರೈಸ್ಟ್ ವಿಶ್ವವಿದ್ಯಾಲಯ. ಡಾಕ್ಟರ್ ಜೋಬಿಕ್ ಸೇವಿಯರ್, ಲೈಫ್ ಸೈನ್ಸ್ ಮತ್ತು ಕೆಮಿಸ್ಟ್ರಿ ವಿಭಾಗದ ಮುಖ್ಯಸ್ಥರು ಮತ್ತು ನಿರ್ದೇಶಕರು, ಕ್ರೈಸ್ಟ್ ವಿಶ್ವವಿದ್ಯಾಲಯ. ಮತ್ತು ಡಾಕ್ಟರ್ PT ವರ್ಗೀಸ್, ಫೋರೆನ್ಸಿಕ್ ವಿಭಾಗದ ಮುಖ್ಯಸ್ಥರು, ಸೇಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್, ಬೆಂಗಳೂರು ಅವರನ್ನೊಳಗೊಂಡ ವಿಜ್ಞಾನಿಗಳ ಸಮಿತಿ ಮತ್ತು ವಂದನೀಯ ಡಾಕ್ಟರ್ ಜಾರ್ಜ್ ಕರೋಟ್, ವಂದನೀಯ ಡಾಕ್ಟರ್ ಸೆಬಾಸ್ಟಿಯನ್ ಛಲಕ್ಕಲ್ ಅವರನ್ನು ಒಳಗೊಂಡ ದೇವಶಾಸ್ತ್ರಜ್ಞರ ಸಮಿತಿ ಪರಮಪ್ರಸಾದದಲ್ಲಿನ ಪವಾಡ ಸದೃಶ ವಿದ್ಯಮಾನದ ಕುರಿತು ಪ್ರಯೋಗಗಳು ಮತ್ತು ಅಧ್ಯಯನಗಳನ್ನು ನಡೆಸಿ ವರದಿಯನ್ನು ತಯಾರಿಸಿದರು. ವಿಶ್ವಾಸದ ಕ್ರಿಯಾ ಸಮಿತಿಯು ಸೂಚಿಸಿದ ಪ್ರಯೋಗಗಳು ಪರಮಪ್ರಸಾದದ ಮೇಲಿನ ಚಿತ್ರದ ಮೇಲೆ ಯಾವುದಾದರೂ ಬಾಹ್ಯ ವಸ್ತುವಿನ ಪ್ರಭಾವವಿದೆಯೇ ಎಂದು ನಿರ್ಧರಿಸುವ ಗುರಿಯನ್ನು ಹೊಂದಿದ್ದವು. ಪರಮಪ್ರಸಾದದಲ್ಲಿ ಯೇಸುವಿನ ನಿಜವಾದ ಉಪಸ್ಥಿತಿಯಲ್ಲಿನ ಧರ್ಮಸಭ್ಯ ವಿಶ್ವಾಸವು ಅಲೌಕಿಕವೆಂದು ಪರಿಗಣಿಸಲಾದ ಯಾವುದೇ ವಿದ್ಯಮಾನಗಳನ್ನು ಆಧರಿಸಿಲ್ಲ ಎಂದು ನಾವು ಸಂಪೂರ್ಣವಾಗಿ ತಿಳಿದಿದ್ದೇವೆ. ಮತ್ತು ಯೇಸು ತನ್ನ ದೇಹ ಮತ್ತು ರಕ್ತವಾದ ಪರಮಪ್ರಸಾದವನ್ನು ಸ್ಥಾಪಿಸುವ ಮೂಲಕ ತನ್ನ 2ನೇ ಆಗಮನದವರೆಗೂ ಎಲ್ಲಾ ಯುಗಗಳಲ್ಲಿ ಶಿಲುಬೆಯ ತ್ಯಾಗವನ್ನು ಶಾಶ್ವತವಾಗಿ ಮುಂದುವರಿಸುವುದನ್ನು ಆಧರಿಸಿದೆ ಮತ್ತು ತನ್ನ ಕೊನೆಯ ಭೋಜನದ ರಾತ್ರಿಯಲ್ಲಿ ನನ್ನ ಸ್ಮರಣೆಗಾಗಿ ಇದನ್ನು ಮಾಡಿ ಎಂಬ ಆಜ್ಞೆಯೊಂದಿಗೆ ತನ್ನ ಪ್ರೀತಿಯ ವಧು ಧರ್ಮಸಭೆಗೆ ತನ್ನ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಒಪ್ಪಿಸಿದನು. ಮತ್ತು ಯೇಸುಕ್ರಿಸ್ತನ ವಾಕ್ಯದಿಂದ ಪವಿತ್ರಾತ್ಮನ ನಿವಾಸದಿಂದ ರೊಟ್ಟಿ ಮತ್ತು ದ್ರಾಕ್ಷಾರಸವು ಕ್ರಿಸ್ತನ ದೇಹ ಮತ್ತು ರಕ್ತವಾಗುತ್ತದೆ. ಅತ್ಯಂತ ರಹಸ್ಯವಾಗಿ ನಡೆಸಿದ ಅಧ್ಯಯನದ ಸಂಪೂರ್ಣ ವರದಿಯನ್ನು ಭಾರತದಲ್ಲಿರುವ ವ್ಯಾಟಿಕನ್ ನುನ್ಸಿಯೋ ಮೂಲಕ 2024 ಏಪ್ರಿಲ್ 2ರಂದು ರೋಮ್ಗೆ ಸಲ್ಲಿಸಲಾಯಿತು. ವೈಜ್ಞಾನಿಕ ಅಧ್ಯಯನ ವರದಿಗಳು ಮತ್ತು ದೇವಶಾಸ್ತ್ರ ವಿಶ್ಲೇಷಣೆಗಳನ್ನು ಮೌಲ್ಯಮಾಪನ ಮಾಡಿದ ನಂತರ ವಿಶ್ವಾಸದ ಕ್ರಿಯಾ ಸಮಿತಿಯು 2025 ಮಾರ್ಚ್ 19ರಂದು ಭಾರತದಲ್ಲಿರುವ ವ್ಯಾಟಿಕನ್ ನುನ್ಸಿಯೋ ಮೂಲಕ ವಿಲಕ್ನನೂರ್ನ ದಿವ್ಯಕರುಣೆಯ ವಿದ್ಯಮಾನವನ್ನು ಅಸಾಧಾರಣ ಘಟನೆ ಎಂದು ಘೋಷಿಸಲು ಯಾವುದೇ ಅಡೆತಡೆಗಳು ಇಲ್ಲ ಎಂದು ತಿಳಿಸಿತು. ಭಕ್ತಾದಿಗಳಿಗೆ ತಿಳಿಸಲು ಆದೇಶವನ್ನು ಮಲಯಾಳಂಗೆ ಅನುವಾದಿಸಿ ಅದರ ಪ್ರತಿಯನ್ನು ವಿಶ್ವಾಸಲ ಕ್ರಿಯಾ ಸಮಿತಿಗೆ ಸಿರೋ ಮಲಬಾರ್ ಮೇಜರ್ ಆರ್ಚ್ ಬಿಷಪ್ CBCI ಅಧ್ಯಕ್ಷರಿಗೆ ಸಲ್ಲಿಸಲು ವಿನಂತಿಸಲಾಯಿತು. ಆದೇಶದ ಅನುವಾದ ಮತ್ತು ರೋಮ್ಗೆ ಸಲ್ಲಿಕೆಯ ನಂತರ ವಿಶ್ವಾಸದ ಕ್ರಿಯಾ ಸಮಿತಿಯು ಅತಿವಂದನೀಯ ಮಾರ್ ಜೋಸೆಫ್ ಪಂಪ್ಲಾನಿ ಅವರಿಗೆ ಈ ಪವಾಡ ಸದೃಶ ವಿದ್ಯಮಾನದ ಬಗ್ಗೆ ದೈವ ಜನರಿಗೆ ತಿಳಿಸಲು ಅನುಮತಿ ನೀಡಿತು. ವೈಜ್ಞಾನಿಕ ಅಧ್ಯಯನಗಳು ಪರಮಪ್ರಸಾದದ ಮೇಲಿನ ಚಿತ್ರದ ವಸ್ತುವೇ ಪರಮಪ್ರಸಾದದ ಇತರ ಭಾಗಗಳಲ್ಲಿಯೂ ಇದೆ ಮತ್ತು ಈ ಚಿತ್ರವು ಪರಮಪ್ರಸಾದದ ವಸ್ತುಗಳಿಂದಲೇ ರೂಪುಗೊಂಡಿದೆ ಎಂದು ತೀರ್ಮಾನಿಸಿವೆ. ಅಧ್ಯಯನಗಳ ಸಮಯದಲ್ಲಿ ಪರಮಪ್ರಸಾದದ ಮೇಲಿನ ಚಿತ್ರದ ಮೇಲೆ ಯಾವುದೇ ಬಾಹ್ಯ ವಸ್ತುವಿನ ಪ್ರಭಾವ ಪತ್ತೆಯಾಗಿಲ್ಲ. 2025 ಮೇ 9ರಂದು ವಿಲಕ್ನನೂರ್ ಕ್ರೈಸ್ಟ್ ದ ಕಿಂಗ್ ದೇವಾಲಯದಲ್ಲಿ ನಡೆದ ಸಾಮೂಹಿಕ ಆರಾಧನೆಯ ಸಮಯದಲ್ಲಿ ಅತಿವಂದನೀಯ ಮಾರ್ ಜೋಸೆಫ್ ಪಾಂಪ್ಲಾನಿ ಈ ಮಾಹಿತಿಯನ್ನು ದೈವಜನರಿಗೆ ತಿಳಿಸಿದರು. 2025 ಮೇ 31 ಮಧ್ಯಾಹ್ನ 2:30 ಸರಿಯಾಗಿ ಭಾರತದಲ್ಲಿರುವ ಅಪೋಸ್ಟೋಲಿಕ್ ನುನ್ಸಿಯೋ ಅತಿವಂದನೀಯ ಆರ್ಚ್ ಬಿಷಪ್ ಲಿಯೋಪೋಲ್ಡೋ ಜಿರೇಲಿ ವಿಲಕ್ನನೂರ್ ಕ್ರೈಸ್ಟ್ ದ ಕಿಂಗ್ ಚರ್ಚ್ನಲ್ಲಿ ತಲಶ್ಶೇರಿ ಆರ್ಚ್ ಡಯಾಸಿಸ್ನ ಧರ್ಮಾಧ್ಯಕ್ಷರು, ಧರ್ಮಗುರುಗಳು, ಧರ್ಮಭಗಿನಿಯರು ಮತ್ತು ದೈವಜನರ ಸಮ್ಮುಖದಲ್ಲಿ ಅಧಿಕೃತ ಘೋಷಣೆ ಮಾಡುತ್ತಾರೆ.